ಈ ದಿನ ಹಂಪಿ ಭಾಗದಲ್ಲಿ ಮತ್ತೆ ಜಿಲ್ಲೆಯ ಇತರೆ ಭಾಗಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಗೆಸ್ಟ್ ಹೌಸ್ ಆಗಲಿ ಹೋಮ್ ಸ್ಟೇ ಆಗಲಿ ಇದನ್ನ ಒಂದು ಇಂಟರ್ ಡಿಪಾರ್ಟ್ಮೆಂಟ್ ಒಂದು ಜಂಟಿ ಪರಿವೀಕ್ಷಣೆ ಮಾಡೋಕ್ಕೋಸ್ಕರ ಒಂದು ತಂಡ ರಚಿಸ್ಕೊಂಡಿದ್ದೀವಿ. ಇದರಲ್ಲಿ ರೆವಿನ್ಯೂ ಇಲಾಖೆ, ಪೊಲೀಸ್ ಇಲಾಖೆ, ಟೂರಿಸಂ ಇಲಾಖೆಯವರು ಮತ್ತು ಹವಾಮಾದವರು, ಗ್ರಾಮ ಪಂಚಾಯಿತಿ ಇಷ್ಟು ಇಲಾಖೆಗಳ ಪ್ರತಿನಿಧಿಗಳು ಪ್ರತಿಯೊಂದು ಹೋಮ್ ಸ್ಟೇ ಮತ್ತು ಗೆಸ್ಟ್ ಹೌಸ್ನ ವಿಸಿಟ್ ಮಾಡಿ ಅವರು ಅದನ್ನು ನಡೆಸೋಕ್ಕೆ ಎಲ್ಲ ಥರದ ಪರ್ಮಿಷನ್ಸ್ ತೊಗೊಂಡಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಪರವಾನಗಿ ಇಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಮ್ ಸ್ಟೇಗಳು ನಡೀತಾ ಇರೋದ್ರ ಬಗ್ಗೆ ನಮಗೆ ಗಮನಕ್ಕೆ ಬಂದಿದೆ. ಸೊ ಇಂಥದ್ದು ವಿತೌಟ್ ಪರವಾನಗಿ ಯಾರು ನಡೆಸ್ತಾ ಇದ್ದಾರೆ ಅವ್ರಿಗೆ ಇಮಿಡಿಯೇಟಾಗಿ ಅದನ್ನು ಕ್ಲೋಸ್ ಡೌನ್ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಅದಕ್ಕೂ ಮೀರಿ ಅವರು ವಿತೌಟ್ ಲೈಸೆನ್ಸ್ ಇಫ್ ದೇ ಆರ್ ಗೋಯಿಂಗ್ ಟು ಆಪರೇಟ್ ಇನ್ ಫ್ಯೂಚರ್ ಅಪ್ರೋಪ್ರಿಯೇಟ್ ಲೀಗಲ್ ಆಕ್ಷನ್ ವಿಲ್ ಬಿ ಟೇಕನ್ ಅಗೇನ್ಸ್ಟ್ ದೆಮ್. ಅಭಿಪ್ರಾಯದಲ್ಲಿ ನಮ್ಮ ಆಫೀಸಿಂದ ಕ್ಲಿಯರ್ ಅಂತಂದ್ರೆ ಕಟ್ಟಡ ಪರವಾನಗಿ ಇರಬೇಕು, ಅಥವಾ ಹಳೆ ಕಟ್ಟಡ ಇತ್ತು ಅಂದ್ರೆ 1988ಗಿಂತ ಮೊದಲು ಇರ್ತಕ್ಕಂಥ ಕಟ್ಟಡ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ಸರ್ಟಿಫಿಕೇಶನ್ ಗ್ರಾಮ ಪಂಚಾಯತಿ ಅವರು ಕೊಟ್ಟರೆ ಯಾವುದೇ ಅಭ್ಯಂತರ ಇಲ್ಲ. ಅದು ನಮ್ಮ ಹತ್ರ ಬರೋದಿಲ್ಲ. ಗವರ್ಮೆಂಟ್ ಅಂದ್ರೆ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮತ್ತೆ ಆಕ್ಟ್ ಇದೆ, ಸೆಕ್ಷನ್ 14 ಇದೆ. ಆ ಸೆಕ್ಷನ್ 14 ಪ್ರಕಾರನೇ ಆಕ್ಟ್ ಮಾಡಬೇಕಾಗ್ತದೆ. ಈಗ ಅವಾಗ್ಲಿಂದನೂ ಸಹ ಕೂಡ ಆಕ್ಷನ್ ಆಗ್ತಾನೆ ಬಂದಿದ್ದಾವೆ. ಅವಾಗ್ಲಿಂದ ಇಲ್ಲಿಗಲ್ ಕಟ್ಟಡಗಳೇನು 2002, 3, 4ರಿಂದನೂ ಡಿಸ್ಮೆಂಟ್ಲಿಂಗ್ ಮಾಡ್ತಾನೆ ಬಂದಿದ್ದಾರೆ, ತೆಗಿತಾನೆ ಬಂದಿದ್ದಾರೆ, ಡೈರೆಕ್ಷನ್ಸ್ ಕೊಡ್ತಾನೆ ಬಂದಿದ್ದಾರೆ. ಬಟ್ ಅದೇ ರೀತಿ ಅನಧಿಕೃತವಾಗಿ ನಡೆಸ್ತಾನೆ ಇದ್ದಾರೆ, ಮತ್ತೆ ಅದು ಕಂಟಿನ್ಯೂ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಇಲ್ಲಿ ಹೋಮ್ ಸ್ಟೇ ಅಂದರೆ ಹೊಸದಾಗಿ ನಿರ್ಮಾಣ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟ್ ಇಲ್ಲ. ಮೂಲ ಮಾಲೀಕರು ವಾಸ ಇರಬೇಕು, ಕನಿಷ್ಠ 5 ರೂಮ್ ಇರಬೇಕು, 6 ರೂಮು ಮ್ಯಾಕ್ಸಿಮಮ್ ಇರಬೇಕು, 12 ಜನ ಅಲ್ಲಿ ವಾಸ ಮಾಡಬೇಕು. ಮತ್ತು ಇದು ಒಂದು ಕುಟುಂಬದ, ಭಾರತೀಯ ಕುಟುಂಬದ, ನಮಗೆ ಗೊತ್ತಿದೆ ನಮ್ಮ ದೇಶದ ಕಲೆ, ವಾಸ್ತುಶಿಲ್ಪ, ಪರಂಪರೆ, ಸಂಸ್ಕೃತಿ, ಆಹಾರ, ಉಡುಪು ಇತ್ಯಾದಿಗಳನ್ನು ಆ ಕುಟುಂಬದೊಂದಿಗೆ, ಭಾರತೀಯ ಕುಟುಂಬದೊಂದಿಗೆ ಆ ಪರಂಪರೆಯನ್ನು ಹಂಚಿಕೊಳ್ಳುವಂಥ ಒಂದು ಸದಾವಕಾಶಗಳನ್ನು ಇಲ್ಲಿ ನಾವು ಕಲ್ಪಿಸಿಕೊಟ್ಟಿದ್ದೀವಿ. ಆ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ 500 ರೂಪಾಯಿ ಹಾಕಿ ಆನ್ಲೈನಲ್ಲಿ ಅವ್ರು ಅಪ್ಲೈ ಮಾಡಿದರೆ ನಾವು ಅದನ್ನು ಪರಿಶೀಲನೆ ಮಾಡಿ ಕಂದಾಯ ಇಲಾಖೆ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒಗಳು ಮತ್ತು ನಮ್ಮ SP ಡಿಪಾರ್ಟ್ಮೆಂಟ್ಗಳಿಂದ NOC ತರಿಸ್ಕೊಂಡು ಅವ್ರಿಗೆ ಬಹಳ ಈಸಿಯಾಗಿ ಕೊಡ್ತೀವಿ. ಸೊ ಈ ಹಿನ್ನೆಲೆಯಲ್ಲಿ ಹಂಪಿಯಲ್ಲಿ ಇರುವಂಥ ತಾವು ಗೊತ್ತಿದೆ, ನಾವು ಇದ್ದಾಗಲೂ ಹಿಂದೆ ಕಳೆದ 5 ವರ್ಷಗಳಿಂದ ನಾವು ಇವ್ರಿಗೆ ಹೇಳ್ತಾ ಇದ್ವಿ, ನೀವು ಅದನ್ನು ಅಧಿಕೃತಗೊಳಿಸ್ಕೊಳ್ಳಿ, ಪ್ರವಾಸಿಗರ ಹಿತರಕ್ಷಣೆ ಮುಖ್ಯ ಅಂತ. ತಾವೆಲ್ಲ ಆ ಕಡೆ ಒಂದಿಷ್ಟು ಫೋಟೋ ಮಾಡಿದರೆ ದಯವಿಟ್ಟು ಗೊತ್ತಾಗುತ್ತೆ, ಒಂದು ಚೂರು ಫೈರ್ ಆದರೆ ಯಾವ ಪ್ರವಾಸಿಗರು ಕೂಡ ಉಳ್ಕೊಳ್ಳಲ್ಲ. ಸೊ ಈ ರೀತಿಯಾಗಿ ಅವರವರೇ ಬೋರ್ಡ್ ಹಾಕೊಂಡು ಅವರವರೇ ಇಲ್ಲಿಗಲ್ ಮಾಡಿಕೊಂಡು ಆನ್ಲೈನಲ್ಲಿ ಬಿಸ್ನೆಸ್ ಮಾಡೋದು, ಅದು ಕಾನೂನನ್ನು ಕೈ ತಗೊಳ್ಳೋದು ತುಂಬ ತಪ್ಪು ಅಂತ ಹೇಳ್ತಾ ಇದ್ವಿ. ಸೊ ಸರ್ಕಾರ ಇಷ್ಟೆಲ್ಲ ಕಾನೂನುಗಳು ಕೊಟ್ಟಿದ್ರು ಕೂಡ ಅವರು ಅದನ್ನ ಉಪಯೋಗಿಸ್ಕೊಳ್ತಾ ಇಲ್ಲ. ಸೊ ಅದನ್ನು ಇವತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ನಾವೆಲ್ಲರೂ ಕೂಡ ಅವರಿಗೆ ಮನೆಗೆ ಹೋಗಿ ಮನವರಿಕೆ ಮಾಡಿಕೊಡ್ತಾ ಇದ್ವಿ. ಅವರೆಲ್ಲರೂ ಕೂಡ ಅಧಿಕೃತವಾಗಿ ಅವರು ಹೋಮ್ ಸ್ಟೇಗಳನ್ನು ಪರ್ಮಿಷನ್ ತಗೊಂಡು ನಡೆಸಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ನೋಡಿ, ಗಡುವನ್ನು ನಾವು ಕಳೆದ 10-15 ವರ್ಷಗಳಿಂದಲೇ ಕೊಡ್ತಲೇ ಬರ್ತಾ ಇದ್ವಿ. ಸೊ ಅವರು ಏನಿದೆ, ಈಗ 2 ರೂಮ್ ಮಾಡಿದ್ದಾರೆ, ಇಲ್ಲಿ 2 ರೂಮ್ಗೆ ಅವಕಾಶ ಇಲ್ಲ, ಅವರೇ ಬೋರ್ಡ್ ಹಾಕೊಳ್ತಾ ಇದ್ದಾರೆ. ಸೊ ಅದರಿಂದ ನಾವು ಇವತ್ತು ಸ್ಟ್ರಿಕ್ಟಾಗಿ ಹೇಳಿದ್ವಿ ಇಲ್ಲಿನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಅವರು ತಾವು ಬೀಗ ಹಾಕಿ ಅವ್ರಿಗೆ ಸ್ಟ್ರಿಕ್ಟಾಗಿ ಒಂದು ನೋಟಿಸ್ ಇಶ್ಯೂ ಮಾಡಿ ಅಂತೇಳಿ. ಸೊ ಸ್ಥಳೀಯವಾಗಿ ಪಂಚಾಯತಿಗೆ ಗೊತ್ತಿರುತ್ತೆ ಇಲ್ಲಿ ಯಾವ ಹೋಮ್ ಸ್ಟೇಗಳಿದ್ದಾವೆ, ಯಾರು ಅಧಿಕೃತ ಅನಧಿಕೃತ ನಡೆಸ್ತಾರೆ ಅನ್ನುವಂಥಕ್ಕಂಥದ್ದು ಇಮಿಡಿಯೇಟಾಗಿ ಮಾಹಿತಿ ಕೊಡೋದು ಅವರು. ಸೊ ಅವ್ರ ಮೂಲಕ ಅದನ್ನು ನಾವು ಕ್ರಮ ಮಾಡ್ತಾ ಇದ್ದೀವಿ. ಸೊ ಮುಖ್ಯವಾಗಿ ಇಲ್ಲಿ ಇರತಕ್ಕಂಥದ್ದು ಹಂಪಿಯಲ್ಲಿ 132 ನಮ್ಮ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಗುರುತಿಸಿರುವ ಹಾಗೆ 132 ಅನಧಿಕೃತ ಹೋಮ್ ಸ್ಟೇಗಳು ಇಲ್ಲೇ ಇದ್ದಾವೆ, ಹಂಪಿಯಲ್ಲೇ ಇದ್ದಾವೆ. ಒಂದೇ ಒಂದು ಹೋಮ್ ಸ್ಟೇ ಮಾತ್ರ ಹೊಸಪೇಟೆಯಲ್ಲಿ ಅಧಿಕೃತವಾಗಿ ನಡೆಸ್ತಿರುವಂತಕ್ಕಂಥ ಹೋಮ್ ಸ್ಟೇ. ಸೊ ಹಾಗಾಗಿ ನಾನು ತಮ್ಮ ಮೂಲಕ ಎಲ್ಲ ಈ ಹೋಮ್ ಸ್ಟೇ ಮಾಲೀಕರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಅನುಮತಿಯನ್ನು ತೆಗೆದುಕೊಂಡು ಮಾಡಿ. ಈಗಾಗಲೇ 2-3 ಇನ್ಸಿಡೆಂಟು ಆಗಿರೋದ್ರಿಂದ ಇಡೀ ನಮ್ಮ ದೇಶದ ಪರಂಪರೆಗೆ, ನಮ್ಮ ಸಂಸ್ಕೃತಿಗೆ ಧಕ್ಕೆ ತರ ಕೆಲಸ ಒಬ್ಬರ ಮೂಲಕ ಆಗೋದಲ್ಲ, ಅದು ಎಲ್ಲರ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅನ್ನುವಂತಕ್ಕಂಥ ಕಾಳಜಿ ನಮ್ದಷ್ಟೇ. ಯಾರನ್ನು ದೃಷ್ಟಿ ಇಟ್ಕೊಂಡು ಅವ್ರಿಗೆ ಏನೋ ಕೆಟ್ಟದ್ದು ಮಾಡಬೇಕು ಅನ್ನುವಂತಕ್ಕಂಥ ಉದ್ದೇಶ ಯಾವ ಇಲಾಖೆಗಳದು ಅಲ್ಲ. ನಿಯಮಾನುಸಾರ ಅನುಮತಿಯನ್ನು ತೆಗೆದುಕೊಂಡು ಬಹಳ ಸಿಂಪಲ್ ಡಾಕ್ಯುಮೆಂಟ್ಸ್ ಇದೆ, ಆ ಸಿಂಪಲ್ ಡಾಕ್ಯುಮೆಂಟ್ಸ್ ತಗೊಂಡು ಅವರು ಅಪ್ಲೈ ಮಾಡಿ, ಅವರು ತಗೊಂಡ್ರೆ ಇಲಾಖೆಯಿಂದ ಅನೇಕ ಇನ್ಸೆಂಟಿವ್ಗಳು ಕೂಡ ಸಿಗ್ತವೆ, ಅವರಿಗೆ ಅನುಕೂಲಗಳು ಕೂಡ ಆಗ್ತವೆ. ಸೊ ಇದನ್ನು ಅವರೆಲ್ಲರೂ ಅನುಸರಿಸಲಿ ಅನ್ನೋದು ನಮ್ಮ ಆಶೆ.